ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು ಇವತ್ತು 18th ಮಾರ್ಚ್ ರಿಲೇಟೆಡು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಕೆಲವೊಂದು ನಾವು ದ ಹಿಂದೂಯಿಂದ ಆರ್ಟಿಕಲ್ಸು ಕೂಡ ತೊಗೊಂಡಿರೋಣ, ಮತ್ತು ಕೆಲವೊಂದು ಹಿಂದೂಯಿಂದ ಹೊರಗಡೆ ಬಂದಿರುವಂಥದ್ದು ಆರ್ಟಿಕಲ್ಸು ಕೂಡ ನಾವು ಸ್ವಲ್ಪ ನೋಡ್ಕೊಂಡಿರೋಣ. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ, ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ಇದರಲ್ಲಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಯಾವುದು ಕೊಟ್ಟಿದ್ದಾರೆ ಅಂತಂದರೆ ಪಿನಾಕಿ ಚಂದ್ರ ಘೋಷ್. ಸೊ ಇವ್ರನ್ನ ನೋಡಿ, ಇಂಡಿಯಾದು ಫಸ್ಟ್ ಲೋಕ್ಪಾಲ್ ಆಗಿ ಇವ್ರನ್ನ ಇವಾಗ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಸೊ ಇಂಡಿಯಾದ ಫಸ್ಟ್ ಲೋಕ್ಪಾಲ್ ಆಗಿ ಇವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಆ್ಯಕ್ಟ್ 2013 ಅದ್ರ ಬಗ್ಗೆನೂ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದರು. ಸೊ ನೀವು ನೋಡಿದರೆ ಇಲ್ಲಿ ನೋಡಿ, ಲೋಕ್ಪಾಲ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ 2013 ಪಾಸ್ ಆಗಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ ನಾವು ಇವಾಗ. ಸೊ ನೋಡಿ, ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಆ್ಯಕ್ಟ್ 2013 ಇಂಟ್ರೊಡ್ಯೂಸ್ ಮಾಡಿರೋವಂಥದ್ದು. ಸೊ ಇದನ್ನು ಶಾರ್ಟ್ ಫಾರ್ಮಲ್ಲಿ ಏನಂತ ಕರಿತೀವಿ ಅಂತಂದರೆ ಲೋಕ್ಪಾಲ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಲೋಕ್ಪಾಲ್ ಅಂತಂದರೆ ಏನು? ಒಂಥರ ಆ್ಯಂಟಿ ಕರಪ್ಷನ್ ಆ್ಯಕ್ಟ್. ಅದು ಇಂಡಿಯನ್ ಪಾರ್ಲಿಮೆಂಟಲ್ಲಿ ಯಾವುದಕ್ಕೋಸ್ಕರ ಆ್ಯಂಟಿ ಕರಪ್ಷನು ಅಂತಂದರೆ ಪಬ್ಲಿಕ್ ಸರ್ವೆಂಟ್ಸ್ಗೋಸ್ಕರ, ಪಬ್ಲಿಕ್ ಫಂಕ್ಷನರೀಸ್ಗೋಸ್ಕರ ಇದೊಂದು ಆ್ಯಕ್ಟು ಪಾಸ್ ಮಾಡಿರೋವಂಥದ್ದು. ಎಷ್ಟು ಅಂತಂದರೆ ಆ್ಯಂಟಿ ಕರಪ್ಷನ್ ರಿಲೇಟೆಡಲ್ಲಿ ಪ್ರೈಮ್ ಮಿನಿಸ್ಟರು ಮತ್ತು ಬ್ಯೂರೋಕ್ರಾಟ್ಸು, ನೆಕ್ಸ್ಟು MLAs MPs ಇವರೆಲ್ಲರೂ ಕೂಡ ಇನ್ವಾಲ್ವ್ ಆಗಿರ್ತಾರೆ. ಅಂತಂದರೆ ಇವರೆಲ್ಲರ ಮೇಲೂ ಕೂಡ ಇವರು ಒಂದು ತನಿಖೆ ಸ್ಟಾರ್ಟ್ ಮಾಡ್ಕೋಬೋದು, ಆ ಥರ ಪವರ್ ಇರೋವಂಥದ್ದು ಆ್ಯಕ್ಟ್ ಇದು. ಸೊ ಅದಕ್ಕೋಸ್ಕರ ಪ್ರೊಟೆಸ್ಟು ಕೂಡ ತುಂಬ ನಡೀತಾ ಇತ್ತು. 2011 2012 ನೀವು ನೋಡ್ಕೊಂಡಿದ್ರೆ ಅಣ್ಣಾ ಹಜಾರೆ ಅವ್ರ ಟೈಮಲ್ಲೆಲ್ಲ ಪ್ರೊಟೆಸ್ಟ್ ಎಲ್ಲ ತುಂಬ ನಡೀತಾ ಇತ್ತು. ಅದಾದಮೇಲೆ ಅರವಿಂದ್ ಕೇಜ್ರಿವಾಲ್ ಅವರು ಆ ಲೈಮ್ ಲೈಟಲ್ಲೇ ಬಂದು ಚೀಫ್ ಮಿನಿಸ್ಟರು ಕೂಡ ಆಗಿರುವಂಥದ್ದು. ಸೊ ಇದನ್ನು ಏನಾದ್ರು ಎಸ್ಟಾಬ್ಲಿಷ್ ಮಾಡ್ಕೊಂಬಿಟ್ಟಿದ್ರೆ ಏನಾಗ್ತಿತ್ತು, ಪ್ರೈಮ್ ಮಿನಿಸ್ಟರು, MPs, ಗ್ರೂಪ್ ಎ ಆಫೀಷಿಯಲ್ಸು, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅವ್ರನ್ನೆಲ್ಲರ ಮೇಲೂ ಕೂಡ ಇದು ಕರಪ್ಷನ್ ರಿಲೇಟೆಡ್ ಅಲಿಗೇಷನ್ಸ್ ಮೇಲೆ ಎಂಕ್ವೈರಿ ನಡೆಸ್ಬೋದು. ಸೊ ಇದ್ರದ್ದು ಒಂದು ಸರಿ ನಾವು ಟೈಮ್ ಲೈನ್ ನೋಡ್ಕೊಂಡಿದ್ರೆ ಡಿಸೆಂಬರ್ 2011 ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಲೋಕಸಭಾದಲ್ಲಿ 27th ಡಿಸೆಂಬರೇ ಇದನ್ನು ಪಾಸ್ ಮಾಡ್ಕೊಂಡಿದ್ರು. ಲೋಕಸಭಾದಲ್ಲಿ ಪಾಸ್ ಆಗೋಗ್ಬಿಟ್ಟಿತ್ತು. ಯಾಕೆ ಅಂತಂದರೆ ಆ ಟೈಮಲ್ಲಿ ಪ್ರೊಟೆಸ್ಟ್ಗಳು ತುಂಬ ನಡೀತಾ ಇತ್ತು. ಸೊ ಆ ಟೈಮಲ್ಲಿ ಒಂದು ಅಣ್ಣಾ ಹಜಾರೆ ಅವರೊಂದು ಕ್ಯಾಂಪೇನ್ನ ಕೂಡ ನಡೆಸ್ತಾ ಇದ್ರು. ಅದಾದಮೇಲೆ 2 ದಿನಕ್ಕೆ ಅದನ್ನು ರಾಜ್ಯಸಭಾದಲ್ಲೂ ಕೂಡ ಟ್ಯಾಬ್ ಮಾಡಿದ್ರು. ಅಂತಂದರೆ ರಾಜ್ಯಸಭಾದಲ್ಲೂ ಕೂಡ ಅದನ್ನು ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು. ಬಟ್ ರಾಜ್ಯಸಭಾದಲ್ಲಿ ಏನು ಮಾಡಿಕೊಂಡ್ರು ಅಂತಂದರೆ ರಾಜ್ಯಸಭಾದಲ್ಲಿ ಅದರ ಮೇಲೆ ಕೆಲವೊಂದು ಅಮೆಂಡ್ಮೆಂಟ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ರಾಜ್ಯಸಭಾದಲ್ಲಿ ಸೆಲೆಕ್ಟ್ ಕಮಿಟಿಗೆ ಅದನ್ನು ರೆಫರ್ ಮಾಡ್ಕೊಂಡಿದ್ರು. ಸೆಲೆಕ್ಟ್ ಕಮಿಟಿ ಅದರ ಮೇಲೆ ರೆಕಮೆಂಡೇಷನ್ ಎಲ್ಲ ಕೊಟ್ಬಿಟ್ಟು ಆಲ್ಮೋಸ್ಟ್ 2 ವರ್ಷ ಆದಮೇಲೆ 17th ಡಿಸೆಂಬರ್ 2013 ವಿತ್ ಅಮೆಂಡ್ಮೆಂಟ್ಸು ರಾಜ್ಯಸಭಾದಲ್ಲಿ ಪಾಸ್ ಆಗೋಗಿತ್ತದು. ಅದಕ್ಕೆ ಏನಂತ ಕೊಟ್ಟಿರೋಂಥದ್ದು ಆರ್ಟಿಕಲಲ್ಲಿ ಅಂತಂದರೆ ಪಾಸ್ ಆಗಿರುವಂಥದ್ದು 2013 ಅಂತ. ಬಟ್ ಆ ಟೈಮಲ್ಲದು ಬಿಲ್ ಇತ್ತಷ್ಟೇ. 2 ಹೌಸಸ್ಸು ಪಾಸ್ ಮಾಡಿದ ಮೇಲೆ ಬಿಲ್ ಪಾಸ್ ಆಗಿರುತ್ತೆ. ಬಿಲ್ಲಿಗೆ ಪ್ರೆಸಿಡೆಂಟು ಸೈನ್ ಮಾಡಿದ್ಮೇಲೆ ಅದು ಆ್ಯಕ್ಟ್ ಆಗುವಂಥದ್ದು. ಪ್ರೆಸಿಡೆಂಟ್ ಅಸೆಂಟ್ ಅದಕ್ಕೆ 1st ಜನವರಿ 2014 ಕೊಟ್ಟಿದ್ದರು. ಸೊ 16th ಜನವರಿ 2014 ಅದು ಆ್ಯಕ್ಟು ಫೋರ್ಸಿಗೆ ಬಂದಿತ್ತು. ಸೊ ಇವಾಗ ಡೆವಲಪ್ಮೆಂಟ್ ಏನು ಅಂತಂದರೆ 17th ಮಾರ್ಚು ಏನು ಮಾಡಿದ್ದಾರೆ, ಪಿನಾಕಿ ಚಂದ್ರ ಘೋಷ್ ಇವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ ಫಸ್ಟ್ ಲೋಕ್ಪಾಲು ಇಂಡಿಯಾದು ಅಂತ. ಸೊ ಲೋಕ್ಪಾಲ್ ಅನ್ನೋ ಟರ್ಮೇ ಬಂದ್ಬಿಟ್ಟು ಯಾರು ಕಾಯಿನ್ ಮಾಡಿದ್ರು ಅಂತಂದರೆ ಲಕ್ಷ್ಮೀ ಮಾಲ್ ಸಂಘವಿ ಅಂತ, ಲಕ್ಷ್ಮೀ LM ಸಿಂಘ್ವಿ ಅಂತ ಹೇಳ್ಬಿಟ್ಟು ಅವರೇ ಅದನ್ನು ಇಂಟ್ರೊಡ್ಯೂಸ್ ಮಾಡ್ಕೊಂಡಿರೋವಂಥದ್ದು. ಸೊ ಇವ್ರನ್ನ ಯಾರು ಅಪಾಯಿಂಟ್ ಮಾಡಿದ್ದಾರೆ ಅನ್ನೋದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಒಂದು ಸೆಲೆಕ್ಷನ್ ಕಮಿಟಿ ಅಂತ ಇರುತ್ತೆ. ಸೊ ಸೆಲೆಕ್ಷನ್ ಕಮಿಟಿ ಹೆಡ್ ಯಾರು ಇರ್ತಾರೆ ಅಂತಂದರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಸೊ ಸೆಲೆಕ್ಷನ್ ಕಮಿಟಿ ಹೆಡ್ಡು ನಮ್ಮ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಅವರು ಇವ್ರನ್ನ ಎಲೆಕ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಲೀಡರ್ ಆಫ್ ಆಪೋಸಿಷನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿರಬೇಕು. ಬಟ್ ಲೀಡರ್ ಆಫ್ ಆಪೋಸಿಷನ್ಗೆ ಸ್ಪೆಷಲ್ ಇನ್ವೈಟಿ ಅಂತ ಹೇಳ್ಬಿಟ್ಟು ಕಳಿಸಿರೋದ್ರಿಂದ ಲೀಡರ್ ಆಫ್ ಆಪೋಸಿಷನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದರಲ್ಲಿ ಬಂದಿರಲಿಲ್ಲ. ಸೊ ನಾರ್ಮಲಾಗಿ ಇದೇ ಥರ ಪಾಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಕೆಲವೊಂದು ದಿನದಿಂದ ಬೀಟ್ ಕಾನ್ಸ್ಟೇಬಲ್ಸ್ ರಿಲೇಟೆಡ್ಡು ಕೆಲವೊಂದು ಇಶ್ಯೂಸ್ ನಡೀತಾ ಇದೆ. ಅದಕ್ಕೋಸ್ಕರ ಅನಾನಿಮಸ್ ಆಗಿ ಅಂತಂದರೆ ಹೆಸರನ್ನ ಮೆನ್ಷನ್ ಮಾಡಲಿಲ್ದಂಗೆ ಬೀಟ್ ಕಾನ್ಸ್ಟೇಬಲ್ಸ್ ಅವರು ಚೀಫ್ ಮಿನಿಸ್ಟರ್ ಅವ್ರಿಗೆ ಲೆಟ್ರನ್ನ ಬರೆದಿದ್ದಾರೆ. ಸೊ ನಮಗೆ ಇಂಟರ್ವ್ಯೂನ್ ಮಾಡಿ, ನಾವು ಸ್ವಲ್ಪ ಪ್ರಾಬ್ಲಮಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ಅವರು ಚೀಫ್ ಮಿನಿಸ್ಟರ್ ಅವ್ರಿಗೆ ಲೆಟ್ರನ್ನ ಬರೆದಿದ್ದಾರೆ. ಸೊ ಇದರಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಬೀಟ್ ಕಾನ್ಸ್ಟೇಬಲ್ ಏನು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿರಬೇಕು. ಬೀಟ್ ಕಾನ್ಸ್ಟೇಬಲ್ ಅಂತಂದರೆ ಅದೊಂಥರ ಕಮ್ಯುನಿಟಿ ಪೊಲೀಸಿಂಗ್ ಅಂತಂದರೆ ಇಲ್ಲಿ ಕಮ್ಯುನಿಟಿ ಇದೆ ಮತ್ತು ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆ. ಸೊ ಪೊಲೀಸ್ ಸ್ಟೇಷನ್ ಇದೆ ಮತ್ತು ಇಲ್ಲಿ ಕಮ್ಯುನಿಟಿ ಅಥವಾ ಏರಿಯಾ ಇದೆ. ಸೊ
ಇಬ್ಬರು ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಥರ ಕೆಲಸ ಮಾಡೋದಕ್ಕೆ ಬೀಟ್ ಪೊಲೀಸಿಂಗ್ ಅಂತ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ಕೊಂಡಿರೋಂಥದ್ದು. ಸೊ ಬೀಟ್ ಪೊಲೀಸಿಂಗಲ್ಲಿ ಏನು ಮಾಡ್ಕೊಂಡ್ಬಿಟ್ಟಿರ್ತಾರೆ, ಹೆಡ್ ಕಾನ್ಸ್ಟೇಬಲ್ ಅಥವಾ ಕಾನ್ಸ್ಟೇಬಲ್ ಅವ್ರು ಏನು ಮಾಡಿರ್ತಾರೆ ಅಂತಂದರೆ ಅವರು ಯಾವ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇರ್ತಾರಲ್ಲ ಅಲ್ಲಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇಂಟ್ರೊಡ್ಯೂಸ್ ಮಾಡಿ ಅವರ ಫೋನ್ ನಂಬರು ಕೂಡ ಪ್ರೊವೈಡ್ ಮಾಡಿಬಿಟ್ಟು ಸೊ ಅವರು ನಾರ್ಮಲಾಗಿ ಕಮಿಟಿನ ಸೆಟಪ್ ಮಾಡಿಬಿಟ್ಟು ಕೇಳ್ತಾ ಇರುವಂಥದ್ದು, ನಿಮ್ಗೇನಾದ್ರು ಪ್ರಾಬ್ಲಮ್ ಆಗ್ತಾಯಿದ್ರೆ ಡೈರೆಕ್ಟಾಗಿ ಬೀಟ್ ಕಾನ್ಸ್ಟೇಬಲ್ಸ್ ಅವ್ರ ಹತ್ರನೇ ಏನಾದ್ರು ನೀವು ಹೇಳಿದ್ರೆ ಅದರಿಂದ ಅದಾದಮೇಲೆ ಅವರು ಟೇಕಪ್ ಮಾಡ್ಕೊಂಡಿರ್ತಾರೆ. ಏನು ಪ್ರಾಬ್ಲಮ್ ಇರುತ್ತೆ ಅದರ ರಿಲೇಟೆಡ್ಡು ಅವರು ಸ್ಟೆಪ್ಸ್ನ ತೊಗೊಂಡಿರ್ತಾರೆ. ಸೊ ಒಂಥರ ಇವರು ಬ್ರಿಡ್ಜ್ ಥರ ಕೆಲಸ ಮಾಡ್ತಾ ಇರ್ತಾರೆ ಕಮ್ಯುನಿಟಿ ಮತ್ತು ಪೊಲೀಸ್ ಮಧ್ಯದಲ್ಲಿ. ಸೊ ಅದಕ್ಕೆ ಇದನ್ನು ಕಮ್ಯುನಿಟಿ ಪೊಲೀಸಿಂಗ್ ಅಂತಲೂ ಕೂಡ ಹೇಳ್ತಾರೆ. ಬಟ್ ಇದು ಒಂದು ಸ್ವಲ್ಪ ರಿಸ್ಕಲ್ಲಿರುತ್ತೆ, ಅವ್ರಿಗೆ ತುಂಬ ಜಾಸ್ತಿ ಕೆಲಸ ಆಗ್ತಿದೆ ಅಂತ ಹೇಳ್ಬಿಟ್ಟು ಅವರು ಲೆಟ್ರನ್ನು ಕೂಡ ಬರೆದಿದ್ದಾರೆ. ಅಂತಂದರೆ ನೋಡಿ, ನಾರ್ಮಲಾಗಿ ಬೀಟ್ ಕಾನ್ಸ್ಟೇಬಲ್ಸು ಅಥವಾ ಬೀಟ್ ಪೊಲೀಸಿಂಗ್ ಯಾವ ಥರ ಕೆಲಸ ಮಾಡಬೇಕು ಅಂತಂದರೆ ಅವರೊಂಥರ ಇನ್ಫಾರ್ಮೇಷನು ವಾಟ್ಸಪ್ ರಿಲೇಟೆಡು ಅಥವಾ ಒಂದು ಅಪ್ಲಿಕೇಶನ್ ರಿಲೇಟೆಡ್ ಇನ್ಫಾರ್ಮೇಷನ್ ಏನು ಪ್ರೊವೈಡ್ ಮಾಡಿರ್ತಾರೆ ಅವ್ರ ಫೋನ್ ನಂಬರ್ಸಿಗೆ ಅದ್ರ ಮೇಲೇ ಆ್ಯಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಏನಾಗಿರುತ್ತೆ ಅಂತಂದರೆ ಇವ್ರದ್ದು ಡ್ಯೂಟಿ ಆಲ್ಮೋಸ್ಟು 24 hours ಇರುತ್ತೆ. ಮತ್ತು ಅಕಸ್ಮಾತ್ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಗೋಗ್ಬಿಟ್ರೆ ಇವ್ರಿಗೆ ಡ್ಯೂಟಿಯಿಂದನೂ ತೆಗೆದುಬಿಡುವಂಥ ಸಸ್ಪೆಂಡ್ ಮಾಡೋವಂಥದ್ದು ಕೂಡ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅವರ ಹೆರಾಸ್ಮೆಂಟ್ ತುಂಬ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಅವರು ಚೀಫ್ ಮಿನಿಸ್ಟರ್ ಇಂಟರ್ವ್ಯೂನ್ ಮಾಡ್ಕೋಬೇಕು ಇದರಲ್ಲಿ ಅಂತ ಹೇಳ್ಬಿಟ್ಟು ಚೀಫ್ ಮಿನಿಸ್ಟರ್ಗೆ ಒಂದು ಲೆಟ್ರನ್ನ ಬರೆದಿದ್ದಾರೆ. ಬಟ್ ಫರ್ದರ್ ಅಫಿಷಿಯಲ್ಸ್ ಎಲ್ಲ ಅಂತಂದರೆ ಟಾಪ್ ಮೋಸ್ಟ್ ಪೊಸಿಷನಲ್ಲಿ ಇರೋಂಥ ಅಫಿಷಿಯಲ್ಸ್ ಎಲ್ಲ ಏನು ಹೇಳ್ತಿದ್ದಾರೆ ಅಂತಂದರೆ ಈ ಥರದ್ದು ಅವ್ರಿಗೇನೂ ಆಗ್ತಾಯಿಲ್ಲ. ಸೊ ಅವ್ರಿಗೆ ವರ್ಕ್ ಪ್ರೆಷರ್ ಎಲ್ಲ ಜಾಸ್ತಿ ಆಗಿಬಿಟ್ಟು ಈ ಥರ ಹೇಳ್ತಾ ಇರ್ಬೋದು ಅದು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇರ್ತಾರೆ. ಸೊ ಇದರ ರಿಲೇಟೆಡ್ ನಾವು ಏನು ನೆನ್ಪಿಟ್ಕೊಂಡಿರ್ಬೇಕು ಅಂತಂದರೆ ಬೀಟ್ ಪೊಲೀಸಿಂಗ್ ಅಂದರೆ ಏನು ಅನ್ನೋದೊಂದು ಚಿಕ್ಕ ಕಾನ್ಸೆಪ್ಟ್ ನಮಗೆ ನೆನಪಿದ್ದಿದ್ರೆ ಕಮ್ಯುನಿಟಿ ಪೊಲೀಸಿಂಗ್ ರಿಲೇಟೆಡ್ ನಮ್ಗೆ ಏನಾದ್ರು ಕ್ವೆಶನ್ಸ್ನ ಕೇಳಿದಿದ್ರೆ ಮೀನ್ಸಲ್ಲಿ ಅದ್ರ ಮೇಲೆ ನಾವು ಆನ್ಸರ್ ರೈಟಿಂಗಲ್ಲಿ ಇದನ್ನು ಇನ್ಕ್ಲೂಡ್ ಕೂಡ ಮಾಡ್ಕೊಂಡಿರ್ಬೋದು. ನೆಕ್ಸ್ಟು ಮೈಗ್ರೇಷನ್ ರಿಲೇಟೆಡ್ಡು ವೆಸ್ಟ್ ಬೆಂಗಾಲಲ್ಲಿ ಅಥವಾ ಸುಂದರ್ಬಾನ್ಸ್ ರಿಲೇಟೆಡಲ್ಲಿ ಮೈಗ್ರೇಷನ್ ಬಗ್ಗೆ ಒಂದು ಆರ್ಟಿಕಲ್ನ ಬರೆದಿದ್ದಾರೆ. ಸೊ ಇದು ಆರ್ಟಿಕಲ್ ನಮಗೆ ಮೇನ್ಸಲ್ಲಿ ಆನ್ಸರ್ ರೈಟಿಂಗಲ್ಲಿ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದರಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ ಒಂದು ಬರೀ ಸ್ಟ್ಯಾಟಿಸ್ಟಿಕ್ಸ್ನ ಕೊಡ್ತಾ ಇದ್ದಾರೆ. ಇದರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ನ ಕೊಡ್ತಾ ಇದ್ದಾರೆ ಅಂತಂದರೆ ಒಂದು ಡೇಟಾನ ಕೊಡ್ತಾ ಇದ್ದಾರೆ ಎಷ್ಟೆಷ್ಟು ಪರ್ಸೆಂಟೇಜು. ಸೊ ಮೈಗ್ರೇಷನ್ ಏನಾಗುತ್ತೆ ಈ ಸುಂದರ್ಬಾನ್ಸ್ ರೀಜನಲ್ಲಿ ಆ ಮೈಗ್ರೇಷನ್ಸಲ್ಲಿ ಮೇಲ್ ತುಂಬ ಮೈಗ್ರೇಟ್ ಆಗಿರ್ತಾರೆ ಅಂತ. ಸೊ ಮೇಲ್ ತುಂಬ ಮೈಗ್ರೇಟ್ ಆಗ್ತಾರೆ. ಸೊ ಅದಕ್ಕೋಸ್ಕರ ಇವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ಜೆಂಡರ್ ಡಿಸ್ಪ್ಯಾರಿಟಿ ತುಂಬ ಜಾಸ್ತಿ ಇದೆ. ಸೊ ಮೈಗ್ರೇಷನ್ ನಾವು ನೋಡ್ಕೊಂಡಿದ್ರೆ ಜೆಂಡರ್ ಡಿಸ್ಪ್ಯಾರಿಟಿ ತುಂಬ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಕೂಡ ಇವರು ಹೇಳ್ತಾ ಇರ್ತಾರೆ. ಮತ್ತು 64% ಮೈಗ್ರೇಷನ್ ಆಗುವಂಥದ್ದು ಎಕನಾಮಿಯಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ. ಸೊ ಎಕನಾಮಿಕ್ ಸ್ಟೆಬಿಲಿಟಿ ಕರೆಕ್ಟಾಗಿಲ್ಲ, ಅದಕ್ಕೋಸ್ಕರ ಅವರು ಎಕನಾಮಿಕ್ ರೀಸನ್ಸ್ಗೋಸ್ಕರ ಮೈಗ್ರೇಟ್ ಆಗ್ತಾರೆ 64%. ಅದಾದಮೇಲೆ ನಾವು ನೆಕ್ಸ್ಟ್ ನೋಡ್ಕೋಬೇಕು ಅಂತಂದರೆ ಅಗ್ರಿಕಲ್ಚರು ಸರಿ ಇಲ್ಲ, ಮತ್ತು ಎಕನಾಮಿಕ್ ಆಪರ್ಚುನಿಟೀಸ್ ಇಲ್ಲ, ಸಾಲ ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಮಿಕ್ಕಿದ್ದು 64% ಇದರಲ್ಲೇ ಇನ್ವಾಲ್ವ್ ಆಗಿರ್ತಾರೆ. ಸೊ ಅದರಲ್ಲೇ ಕೊಟ್ಟಿದ್ದಾರೆ ಅದನ್ನು. ಮಿಕ್ಕಿದ್ದು 28% ಏನು ಅಂತಂದರೆ ಸೋಷಲ್ ರೀಜನ್ಸಿಂದ ಅವರು ಮೂವ್ ಆಗಿರ್ತಾರೆ. ಮತ್ತು ಮಿಕ್ಕಿದ್ದು 7% ಬಂದ್ಬಿಟ್ಟು ಎನ್ವೈರ್ಮೆಂಟಲ್ ರೀಜನ್ಸಿಂದ ಅಂತಂದರೆ ಫ್ಲಡ್ ಬಂದಿರ್ಬೋದು ಆ ರೀಜನ್ಸಿಂದ ಅವರು ಮೂವ್ ಆಗ್ತಾ ಇರ್ತಾರೆ. ಸೊ ಇದೊಂಥರ ಆ್ಯಕ್ಚುಲಾಗಿ ಡೇಟಾ ಕೊಟ್ಟಿದ್ದಾರೆ ರೀಸೆಂಟಾಗಿ ಒಂದು ಡೆಲ್ಟಾಸ್ ವಲ್ನರಬಿಲಿಟಿ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಮೈಗ್ರೇಷನ್ ಆ್ಯಂಡ್ ಅಡಾಪ್ಟೇಷನ್ ರಿಪೋರ್ಟ್ ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡಿದ್ದರು. ಸೊ ಆ ರಿಪೋರ್ಟ್ ಪ್ರಕಾರ ಇವರು ಇಲ್ಲೊಂದು ಸ್ಟ್ಯಾಟಿಸ್ಟಿಕ್ಸ್ನ ಹೇಳ್ತಾ ಇರ್ತಾರೆ. ಸೊ ಇದನ್ನು ಇಲ್ಲೇ ನೋಡ್ಕೊಂಡಿದ್ರೆ ನಮಗೇನು ಗೊತ್ತಾಗುತ್ತೆ ಅಂದರೆ ಮೇಲ್ 83% ಅಷ್ಟು ಮೈಗ್ರೇಟ್ ಆಗ್ತಾ ಇದ್ದಾರೆ ವುಮನ್ನ ಕಂಪೇರ್ ಮಾಡ್ಕೊಂಡಿದ್ರೆ. ಸೊ ಇದರಲ್ಲಿ ರೀಸನ್ಸ್ ಏನೇನು ಅಂತಂದರೆ ಎಕನಾಮಿಕ್ ರೀಸನ್ 64%, ಸೋಷಲ್ ರೀಸನ್ಸು 28%, ಎನ್ವೈರ್ಮೆಂಟಲ್ ರೀಸನ್ 7% ಮತ್ತು ಬೇರೆ ರೀಸನ್ಸ್ 1% ಅಂತ. ಸೊ ಮೈಗ್ರೇಟ್ ಆಗಿ ಸುಂದರ್ಬಾನ್ಸಿಂದ ಮೈಗ್ರೇಟ್ ಆಗಿಬಿಟ್ಟು ಯಾವ್ಯಾವ ರೀಜನ್ಸಿಗೆ ಹೋಗ್ತಾರೆ ಅಂತಂದರೆ 51% ವೆಸ್ಟ್ ಬೆಂಗಾಲ್ಗೆ ಹೋಗ್ತಾರೆ. ಅದಾದಮೇಲೆ ಮಹಾರಾಷ್ಟ್ರ, ತಮಿಳ್ನಾಡು, ಕೇರಳ, ಗುಜರಾತ್ ಈ ರೀಜನ್ಸ್ಗೂ ಕೂಡ ಅವರು ಹೋಗ್ತಾ ಇರ್ತಾರೆ ಕೆಲಸ ಹುಡ್ಕೊಂಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದನ್ನು ಬ್ಯಾಕ್ ಆಫ್ ದ ಮೈಂಡ್ ಸುಮ್ಮನೆ ನೆನ್ಪಿಟ್ಕೊಂಡಿರಿ, ಎಲ್ಲರೂ ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡ್ಕೊಂಡಿರ್ಬೋದು. ಅಥವಾ ಸ್ಟ್ಯಾಟಿಸ್ಟಿಕ್ಸ್ ನಿಮ್ಗೆ ನೆನಪಿದ್ರೆ ಎಸ್ಸೆ ರೈಟಿಂಗಲ್ಲೂ ಕೂಡ ಇದನ್ನು ಯೂಸ್ ಮಾಡ್ಕೊಬೋದು ನೀವು. ಅದಾದಮೇಲೆ ರೀಸೆಂಟಾಗಿ ಇಂಡೋನೇಷ್ಯಾದಲ್ಲೂ ಕೂಡ ಏನಾಗಿದೆ ಅಂತಂದರೆ ಸ್ವಲ್ಪ ಫ್ಲಡ್ ಬಂದಿದೆ, ಫ್ಲ್ಯಾಶ್ ಫ್ಲಡ್ಡು. ಇದಕ್ಕೇನು ಹೆಸರನ್ನ ಇಟ್ಟಿಲ್ಲ. ಅದೇ ನಾವು ಏನಾದರೂ ಇದು ಮೊಜಾಂಬಿಕ್ಕು ಮತ್ತು ಜಿಂಬಾಬ್ವೆ ಮತ್ತು ಮಲಾವಿ ರೀಜನು. ಸೊ ಈ ರೀಜನಲ್ಲೂ ಕೂಡ ಸೈಕ್ಲೋನ್ ಇಡೈ ಅಂತ ಒಂದು ಬಂದಿತ್ತು. ಬಟ್ ಇದಕ್ಕೆ ಏನು ಹೆಸರಿಲ್ಲ. ಇದೊಂಥರ ಏನಾಗಿದೆ ಅಂತಂದರೆ ಫ್ಲಡ್ಡು ಟೊರೆನ್ಷಿಯಲ್ ರೇನು ಮತ್ತು ಲ್ಯಾಂಡ್ ಸ್ಲಿಪ್ಪಿಂದ ಕಾಸ್ ಆಗಿರುವಂಥದ್ದು. ಸೊ ಅದಕ್ಕೋಸ್ಕರ ಇಂಡೋನೇಷ್ಯಾದಲ್ಲಿ 14 ದಿನದ್ದು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಫ್ಲಡ್ಡಿಂಗು ಆಲ್ಮೋಸ್ಟ್ ಇಂಡೋನೇಷ್ಯಾ ರೀಜನಲ್ಲಿ ಕಾಮನ್ ಆಗಿರುತ್ತೆ, ಯಾಕಂತಂದರೆ ಐಲ್ಯಾಂಡು ರೀಜನ್ ಆಗಿರೋದ್ರಿಂದ. ಅದರಲ್ಲೂ ಅವ್ರಿಗೆ ರೇನಿ ಸೀಸನ್ ಇವಾಗ ಸ್ಟಾರ್ಟ್ ಆಗಿರುತ್ತೆ. ಅಕ್ಟೋಬರಿಂದ ಹಿಡಿದ್ಬಿಟ್ಟು ಏಪ್ರಿಲ್ವರೆಗೂ ಅವ್ರಿಗೆ ರೇನಿ ಸೀಸನ್ ಇರುತ್ತೆ. ರಿಟ್ರೀಟ್ ಆಗೋದ್ರಿಂದ ಅವ್ರಿಗೆ ಇವಾಗ ತುಂಬ ಫ್ಲ್ಯಾಶ್ ಫ್ಲಡ್ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ನಾವು ಕರಿಬೋದು.
ನೋಡಿ, ಇಂಡಿಯಾ ಮಾಲ್ಡೀವ್ಸ್ ರಿಲೇಷನ್ಸು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ನಮಗೆ ಲಕ್ಷದ್ವೀಪ್, ನಮ್ಮದೇನು ಲಕ್ಷದ್ವೀಪ್ ಇದೆಯಲ್ಲ ಅದರ ಕೆಳಗಡೆನೇ ನಮಗೆ ಇದು ಮಲೇಷ್ಯಾನು ಕೂಡ ಬರುವಂಥದ್ದು. ಸೊ ಅದಕ್ಕೆ ಇಂಡಿಯಾ ಮತ್ತು ಮಲೇಷ್ಯಾ ಅಲ್ಲ, ಸೊ ಇಂಡಿಯಾ ಮತ್ತು ಮಾಲ್ಡೀವ್ಸು ರಿಲೇಷನ್ಸು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಇವಾಗ ಯಾರಿದ್ದಾರೆ ಅಂತಂದರೆ, ಇವಾಗ ಅದರಲ್ಲಿ ಪ್ರೆಸಿಡೆಂಟ್ ಬಂದ್ಬಿಟ್ಟು ಮೊಹಮ್ಮದ್ ಸೋಲೆ ಇದ್ದಾರೆ. ಸೊ ಮೊಹಮ್ಮದ್ ಸೋಲೆ ಅಲ್ಲಿ ಪ್ರೆಸಿಡೆಂಟ್ ಇರೋವಂಥದ್ದು. ಸೊ ಮೊಹಮ್ಮದ್ ಸೋಲೆಕ್ಕಿಂತ ಮುಂಚೆ ಯಾರಿದ್ರು ಪ್ರೆಸಿಡೆಂಟು ಅಂತಂದರೆ ಅಬ್ದುಲ್ಲಾ ಯಾಮೀನ್ ಅವರು ಅವ್ರಿಗಿಂತ ಮುಂಚೆ ಪ್ರೆಸಿಡೆಂಟ್ ಆಗಿದ್ದರು. ಅಬ್ದುಲ್ಲಾ ಯಾಮೀನ್ ಅವರು ನೋಡಿ, ಇವರು ಎಲೆಕ್ಷನಲ್ಲಿ ಸ್ವಲ್ಪ ಮೇಲೆ ಕೆಳಗಡೆ ಮಾಡಿಕೊಂಡು, ಸೊ ಒಂದು ಸ್ವಲ್ಪ ವೈಲೆನ್ಸ್ ಮಾಡಿಕೊಂಡು ಎಲೆಕ್ಷನಲ್ಲಿ ಹೆಚ್ಚು ಕಮ್ಮಿ ಮಾಡಿ ಮೋಸದಿಂದ ಇವರು ಪ್ರೆಸಿಡೆಂಟ್ ಆಗಿದ್ದರು ಅಂತ ಹೇಳ್ಬಿಟ್ಟು ರಿಪೋರ್ಟ್ಸು ಕೂಡ ಹೇಳ್ತಾ ಇತ್ತು. ಸೊ ಅಬ್ದುಲ್ಲಾ ಯಾಮೀನ್ ಅವರು ಇರಬೇಕಾದ್ರೆ ಅವರು ಪ್ರಿಫರೆನ್ಸು ಬಂದ್ಬಿಟ್ಟು ಚೈನಾಗೆ, ಸೌದಿ ಅರೇಬಿಯಾಗೆ ಮತ್ತು ಪಾಕಿಸ್ತಾನ್ಗೆ ಕೊಡ್ತಾಯಿದ್ರು. ಮತ್ತು ರ್ಯಾಡಿಕಲೈಸೇಷನ್ನು ಕೂಡ ಅವರು ತುಂಬ ಜಾಸ್ತಿ ಮಾಡ್ತಾಯಿದ್ರು ಇಸ್ಲಾಮಿಂದು. ಆ ರ್ಯಾಡಿಕಲೈಸೇಷನ್ ತುಂಬ ಜಾಸ್ತಿ ಮಾಡ್ತಿದ್ದಾರೆ ಅಂತಂದರೆ ಇಂಡಿಯಾ ಅದನ್ನು ಒಪ್ಕೊತಾ ಇರಲ್ಲ. ಸೊ ಅದಕ್ಕೋಸ್ಕರ ಅವ್ರು ಇರಬೇಕಾದ್ರೆ ಇಂಡಿಯಾದು ಮತ್ತು ಮಾಲ್ಡೀವ್ಸಿನ ರಿಲೇಷನ್ಸು ಅಷ್ಟೊಂದು ಕರೆಕ್ಟಾಗಿರಲಿಲ್ಲ. ಯಾಕಂತಂದರೆ ಮಧ್ಯದಲ್ಲಿ ತುಂಬ ಜಾಸ್ತಿ ಡಿಫ್ರೆನ್ಸಸ್ ತುಂಬ ಜಾಸ್ತಿ ಬರ್ತಾಯಿತ್ತು. ಮಾಲ್ಡೀವ್ಸ್ ಅವರು ಏನು ಮಾಡ್ತಿರೋರು ಅಂತಂದರೆ ವೀಸಾ ರೆಸ್ಟ್ರಿಕ್ಷನ್ಸ್ ಎಲ್ಲ ತುಂಬ ಜಾಸ್ತಿ ಇಟ್ಬಿಡುವಂಥದ್ದು. ಅದಾದಮೇಲೆ ನಮ್ಮ ಶಿಪ್ಸ್ ಎಲ್ಲ ಮಾಲ್ಡೀವ್ಸ್ಗೆ ಸೆಕ್ಯೂರಿಟಿ ಕೊಡಬೇಕು ಅಂತ ಏನು ಅಲ್ಲಿತ್ತು ಅದನ್ನೆಲ್ಲ ಅವರು ವಾಪಸ್ಸು ಕಳ್ಸ್ಕೊಂಡ್ಬಿಟ್ಟಿರ್ತಿದ್ರು. ಸೊ ಈ ಥರದ್ದೆಲ್ಲ ಸ್ಟೆಪ್ಸ್ ತುಂಬ ತೊಗೊತಾ ಇರ್ಬೇಕಾದ್ರೆ ಮಾಲ್ಡೀವ್ಸಿಂದು ಮತ್ತು ಇಂಡಿಯಾದು ರಿಲೇಷನ್ಸು ಸ್ವಲ್ಪ ಹಾಳಾಗ್ತಾಯಿತ್ತು. ಬಟ್ ಅದಾದಮೇಲೆ ರೀಸೆಂಟಾಗಿ ಡಿಸೆಂಬರಲ್ಲಿ ಎಲೆಕ್ಷನ್ಸ್ ಆದಮೇಲೆ ಏನಾಗಿದೆ ಅಂತಂದರೆ ಮೊಹಮ್ಮದ್ ಸೋಲೆ ಅವರು ಅಲ್ಲಿ ಪ್ರೆಸಿಡೆಂಟಾಗಿ ಎಲೆಕ್ಟ್ ಆಗಿದ್ದಾರೆ. ಮೊಹಮ್ಮದ್ ಸೋಲೆ ಅವರು ನೋಡಿ, ಇಂಡಿಯಾ ಫಸ್ಟ್ ಪಾಲಿಸಿ ಅಂತ ಹೇಳ್ಬಿಟ್ಟು ಫಾಲೋ ಮಾಡ್ತಾರೆ. ಅಂತಂದರೆ ಇಂಡಿಯಾನೇ ಫಸ್ಟ್ ನಾವು ರಿಲೇಷನ್ಸಲ್ಲಿ ನೋಡುವಂಥದ್ದು ಅಂತ ಹೇಳ್ಬಿಟ್ಟು ಅವರು ಫಾಲೋ ಮಾಡ್ಕೊತಾ ಇರ್ತಾರೆ. ಅದರ ರಿಲೇಟೆಡ್ ಅವರು ನವಂಬರಲ್ಲಿ ವಿಸಿಟ್ ಮಾಡಿದಾಗಲೂ, ಅದರ ರಿಲೇಟೆಡ್ ಅವರು ಡಿಸೆಂಬರಲ್ಲಿ ಎಲೆಕ್ಷನ್ ಆದಮೇಲೆ ವಿಸಿಟ್ ಮಾಡಿದಾಗ್ಲೂ ಕೂಡ ಅವ್ರು ಏನು ಹೇಳಿದರು ಅಂತಂದರೆ ವೀಸಾ ಫಾಲೋ ಮಾಡ್ತೀವಿ ಅಂತಂದರೆ ವೀಸಾ ರೆಸ್ಟ್ರಿಕ್ಷನ್ಸು ಎಲ್ಲ ಕಮ್ಮಿ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ನಾವು ಕೂಡ ಅವ್ರಿಗೆ ಹೇಳಿದ್ವಿ. ಹೇಳೋ ಮೀನಿಂಗ್ ಏನು ಅಂತಂದರೆ ಇಂಡಿಯಾದು ಮತ್ತು ಮಾಲ್ಡೀವ್ಸಿನ ರಿಲೇಷನ್ಸು ಮೊಹಮ್ಮದ್ ಸೋಲೆ ಅವರು ಬಂದಮೇಲೆ ತುಂಬ ಇಂಪ್ರೂವ್ ಆಗ್ತಿದೆ ಅಂತ. ಅದೇ ರಿಲೇಟೆಡ್ಡು ಇವಾಗ ಇಂಡಿಯಾ ಮಾಲ್ಡೀವ್ಸಲ್ಲಿ ಸಂಡೇ ಒಂದು ಡಿಸ್ಕಷನ್ ನಡೆದಿರ್ಬೇಕಾದ್ರೆ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಡಿಫೆನ್ಸಲ್ಲಿ, ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಮತ್ತು ಕೆಪಾಸಿಟಿ ಬಿಲ್ಡಿಂಗಲ್ಲೂ ಕೂಡ ನಾವು ಕೋಆಪ್ರೇಟ್ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೆ ಅಲ್ಲಿ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸು ಮಿನಿಸ್ಟರು ಸುಷ್ಮಾ ಸ್ವರಾಜ್ ಅವರು ವಿಸಿಟ್ ಮಾಡಿದಾಗ ಅಲ್ಲಿ ಒಂದು ಪ್ಲೇಕು ಡೆಡಿಕೇಟೆಡ್ಡು IGM ಇಂದಿರಾ ಗಾಂಧಿ ಇದು ಹಾಸ್ಪಿಟಲ್ಲು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಈ ಇಂದಿರಾ ಗಾಂಧಿ ಹಾಸ್ಪಿಟಲ್ ಏನಿದೆಯಲ್ಲ ಅವರಲ್ಲಿ ತುಂಬ ದೊಡ್ಡದು ಇರುವಂಥದ್ದು ಹೆಲ್ತ್ ಕೇರ್, ಅದು ಇಂಡಿಯಾ ಅಸಿಸ್ಟೆನ್ಸಿಂದ ಡೆವಲಪ್ ಮಾಡಿರುವಂಥದ್ದು. ಸೊ ಅದರಲ್ಲಿ ಒಂದು ಪ್ಲೇಕು ಕೂಡ ಇವರೇ ಇನಾಗ್ರೇಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. IR ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತಿದ್ದು. ನೆಕ್ಸ್ಟು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಒಂದು ಚಿಕ್ಕ ಆರ್ಟಿಕಲ್ ಇದೆ, ಅದನ್ನು ಒಂದ್ಸರಿ ಒಂದೆರಡು ಪಾಯಿಂಟಲ್ಲಿ ನಾವು ನೋಡ್ಕೊಳ್ಳೋಣ. ಇವಾಗ ಹೊಸದಾಗಿ ಒಂದು ಹೈಡ್ರೋ ಪಾಲಿಸಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದೇನು ಅಂತಂದರೆ ರಿನ್ಯೂಯಬಲ್ಸಿನ ಟಾರ್ಗೆಟ್ನ ಫುಲ್ಫಿಲ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿರೋವಂಥದ್ದು. ಸೊ ನಾವು ಆ್ಯಕ್ಚುಲಾಗಿ ಡೇಟಾ ನೋಡ್ಕೋಬೇಕು ಅಂತಂದರೆ 2022 ಒಳಗಡೆ ನಮ್ಮ ಟಾರ್ಗೆಟ್ ಎಷ್ಟಿರುತ್ತೆ ಅಂತಂದರೆ 175 ಗಿಗಾವ್ಯಾಟ್ಸ್ ಅಷ್ಟು ನಾವು ರಿನ್ಯೂಯಬಲ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ಕೊಂಡಿರಬೇಕು ಅಂತ. ಸೊ ಅದಕ್ಕೋಸ್ಕರ ನಾವು ಮುಂಚೆ ಥರದ್ದೇ ಏನಾದರೂ ಹೈಡ್ರೋ ಪವರ್ನ ನಾವೇನಾದ್ರು ಇಟ್ಕೊಂಡಿದ್ರೆ ನಮಗೇನಾಗುತ್ತೆ ಅಂತಂದರೆ ನಮ್ಮ ಗೋಲು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿರಲ್ಲ. ಸೊ ನಮ್ಮ ಗೋಲ್ ಫುಲ್ಫಿಲ್ ಮಾಡ್ಕೊಳ್ಳೋಕೆ ಆಗ್ತಾಯಿರಲ್ಲ ಅಂತಂದರೆ ಎಷ್ಟಾಗ್ತಾಯಿರುತ್ತೆ, ಚಿಕ್ಕದು ಏನು ಪವರ್ ಪ್ಲ್ಯಾಂಟ್ಸ್ ಇರುತ್ತಲ್ಲ, ಹೈಡ್ರೋ ಪವರ್ ಪ್ಲ್ಯಾಂಟ್ಸು, ಅವನ್ನಷ್ಟೇ ಇವರು ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ಅದನ್ನು ಬಿಟ್ಬಿಟ್ಟು ದೊಡ್ಡದನ್ನ ಇವರು ಹೈಡ್ರೋ ಎಲೆಕ್ಟ್ರಿಕಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರಲ್ಲ. ಸೊ ಹೇಳೋ ಮೀನಿಂಗ್ ಏನು ಅಂತಂದರೆ ಮುಂಚೆ ಇರುವಂಥದ್ದು ಪಾಲಿಸಿಯಿಂದ ನಮಗೇನಾಗ್ತಿತ್ತು, 75,000ವರೆಗೂ ನಮಗೆ ರಿನ್ಯೂಯಬಲ್ ಎನರ್ಜಿ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿತ್ತು. ಬಟ್ ಇವಾಗ ದೊಡ್ಡ ಹೈಡ್ರೋ ಪ್ರಾಜೆಕ್ಟು ಕೂಡ ರಿನ್ಯೂಯಬಲ್ ಎನರ್ಜಿ ಅಂಡರಲ್ಲೇ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಹೊಸ ಪಾಲಿಸಿ ಹೇಳ್ತಾ ಇರೋದ್ರಿಂದ, ದೊಡ್ಡ ಹೈಡ್ರೋ ಪ್ರಾಜೆಕ್ಟ್ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ 120 ಗಿಗಾವ್ಯಾಟ್ಸ್ ಆಗ್ತಿದೆ ಅಂತ. ಸೊ ಇದರ ಮೀನಿಂಗ್ ಏನು ಅಂತಂದರೆ, ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಮುಂಚೆ ಇವಾಗ ಸರ್ವಿಸ್ ಸೆಕ್ಟರು ಇನ್ಕ್ಲೂಡ್ ಮಾಡ್ಕೊತಿರಲಿಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ. ಎಕ್ಸಾಂಪಲ್ಗೆ ಹೇಳ್ತಾ ಇರೋವಂಥದ್ದು. ಸೊ ನಾವು ಏಮ್ ಇಟ್ಕೊಂಡಿದ್ದೀವಿ ಅಂತಂದರೆ 100 ಜಾಬ್ಸ್ನ ನಾವು ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ 50 ಕೆಲಸ ನಾವು ಅಗ್ರಿಕಲ್ಚರ್ ಫೀಲ್ಡಲ್ಲಿ ಪ್ರೊವೈಡ್ ಮಾಡಿದ್ದೀವಿ, ಮತ್ತು ಮಿಕ್ಕಿದ್ದು ನಾವು ಕಮ್ಯುನಿಕೇಷನಲ್ಲಿ 20 ಕೆಲಸನ ಪ್ರೊವೈಡ್ ಮಾಡಿದ್ದೀವಿ ಅಂತ. ಸೊ ಇವಾಗ ಹೊಸ ಪಾಲಿಸಿ ಏನು ಹೇಳುತ್ತೆ ಅಂತಂದರೆ ಸರ್ವಿಸ್ ಸೆಕ್ಟರ್ನೂ ಕೂಡ ಇದರಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸೊ ಸರ್ವಿಸ್ ಸೆಕ್ಟರಲ್ಲಿ ಮಿಕ್ಕಿದ್ದೊಂದು 20 ಜಾಬ್ಸ್ ಏನಾದ್ರು ಇನ್ಕ್ಲೂಡ್ ಮಾಡ್ಕೊಂಬಿಟ್ರೆ 100ರಲ್ಲಿ ನಮಗೆ 90% ಫುಲ್ಫಿಲ್ ಆಗುತ್ತೆ ಅಂತ ಸುಮ್ಮನೆ ಎಕ್ಸಾಂಪಲಿಗೆ ಹೇಳಿರುವಂಥದ್ದು. ಸೊ ಹೇಳೋ ಮೀನಿಂಗ್ ಏನು ಅಂತಂದರೆ ಹೊಸದಾಗಿ ಇನ್ಕ್ಲೂಡ್ ಮಾಡ್ಕೊಂಡಿರೋದ್ರಿಂದ ಹಳೇದು ಕೂಡ ಇದರಲ್ಲಿ ಇನ್ಕ್ಲೂಡ್ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇದ್ರ ಮೇಲೆ ಪಾಯಿಂಟ್ಸು ಕೂಡ ಏನೂ ಮಾಡ್ಕೊಂಡಿಲ್ಲ. ನೆಕ್ಸ್ಟು ನಾವು ದ ಹಿಂದೂ ಬಿಟ್ಬಿಟ್ಟು ಬೇರೆ ಆರ್ಟಿಕಲ್ಸ್ನ ಸ್ವಲ್ಪ ಡಿಸ್ಕಸ್ ಮಾಡ್ಕೊಳ್ಳೋಣ. ಅದೇನು ಅಂತಂದರೆ ತೆಲಂಗಾಣ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಇದೆ. ಅದೇನು ಅಂತಂದರೆ FEFA ಗರ್ಲ್ಸ್ ಇನಿಷಿಯೇಟಿವ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ.
ಇನಿಷಿಯೇಟಿವ್ ಬಂದ್ಬಿಟ್ಟು 2 ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡ್ಕೊಂಡಿರೋಂಥದ್ದು ಯಾವ್ದು ಅಂತಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ನು ಮತ್ತು ಇಂಟರ್ನ್ಯಾಷನಲ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಸೆಮಿ ಏರಿಡ್ ಟ್ರಾಪಿಕ್ಸ್ ಅಂತಂದರೆ ICRA SAT ಅಂತ ಇವರು ಇಂಟ್ರೊಡ್ಯೂಸ್ ಮಾಡ್ಕೊಂಡಿರೋಂಥದ್ದು FEFA ಗರ್ಲ್ಸ್ ಇನಿಷಿಯೇಟಿವ್. ಸೊ FEFA ಗರ್ಲ್ಸ್ ಇನಿಷಿಯೇಟಿವ್ ಯಾಕೆ ಅಂತಂದರೆ ಮಾಲ್ ನ್ಯೂಟ್ರಿಷನ್ನ ಅಡೋಲ್ಸೆಂಟ್ಸ್ ಗರ್ಲ್ಸಲ್ಲಿ ಮಾಲ್ ನ್ಯೂಟ್ರಿಷನ್ನ ಟ್ಯಾಕಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡ್ಕೊಂಡಿರೋಂಥದ್ದು. ಈ ಹೆಸರು ಕೂಡ ಏನು ಹೇಳುತ್ತೆ ಅಂತಂದರೆ ಐರನ್ ಫಾರ್ ಅಡೋಲ್ಸೆಂಟ್ಸ್ ಅಂತ. FE ಅಂತಂದರೆ ನೋಡಿ ಸೈಂಟಿಫಿಕ್ ಸಿಂಬಲ್ ಅಲ್ವಾ, ಐರನ್ನಿಗೆ ನಾವು ಸೈಂಟಿಫಿಕಲಿ FE ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ FE ಅಂತಂದರೆ ಐರನ್ನು, FA ಅಂತಂದರೆ ಅಡೋಲ್ಸೆಂಟ್ಸು. ಸೊ FEFA ಇನಿಷಿಯೇಟಿವ್ ಸ್ಟಾರ್ಟ್ ಮಾಡ್ಕೊಂಡಿರುವಂಥದ್ದು. ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಂದು ಡಯಟ್ ಬೇಸ್ಡ್ ಒಂದು ಅಪ್ರೋಚ್ನ ಫಾಲೋ ಮಾಡ್ಕೊತಾರೆ, ಹೀಮೋಗ್ಲೋಬಿನ್ ಮತ್ತು ಬ್ಲಡ್ಡಲ್ಲಿ ಐರನ್ ಲೆವೆಲ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ. ಅದ್ರ ಜೊತೆಗೇ ಗ್ರೌಂಡ್ ನಟ್ಟು ಮತ್ತು ಪರ್ಲ್ ಮಿಲೆಟಿನ ಸೈಂಟಿಫಿಕ್ ಎವಿಡೆನ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅದರಿಂದ ಬೆನಿಫಿಟ್ಸ್ ಏನಿರುತ್ತೆ ಹೆಲ್ತ್ ಮೇಲೆ ಅಂತ ಹೇಳ್ಬಿಟ್ಟು ಕೂಡ ಇವರು ಅನಲೈಸ್ ಮಾಡ್ಕೊಂಡಿರ್ತಾರೆ. ಇದಕ್ಕೋಸ್ಕರ ಅವರು ತೆಲಂಗಾಣ ಗೌರ್ಮೆಂಟಿನ ಸಪೋರ್ಟು ಕೂಡ ಕೇಳ್ಕೊಂಡಿದ್ದಾರೆ. ತೆಲಂಗಾಣ ಗೌರ್ಮೆಂಟ್ ಜೊತೆ ಟೈ ಆಫು ಕೂಡ ಮಾಡ್ಕೊಂಡಿದ್ದಾರೆ. ಅದರ ಬೇಸಿಸ್ ಮೇಲೇ ಇವರು ಇವಾಗ FEFA ಗರ್ಲ್ಸ್ ಇನಿಷಿಯೇಟಿವ್ ನಡೆಸುವಂಥದ್ದು. ಸೊ ಟಾರ್ಗೆಟು 16 to 19 ಇಯರ್ಸ್ವರೆಗೂ ಏನು ಗರ್ಲ್ಸ್ ಇರ್ತಾರೆ ಅಡೋಲ್ಸೆಂಟ್ ಗರ್ಲ್ಸು ಅವ್ರು ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿರ್ತಾರೆ. ಸೋಷಲ್ ವೆಲ್ಫೇರ್ ಹಾಸ್ಟೆಲ್ಸಲ್ಲಿ ಇರೋವಂಥ ಗರ್ಲ್ಸ್ನ ಇವರು ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ ತೆಲಂಗಾಣದಲ್ಲಿ. ಅದನ್ನು ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ ಟಾಪ್ ಇಂಡಿಯನ್ ಬ್ರ್ಯಾಂಡ್ಸ್ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ನ ಪಬ್ಲಿಷ್ ಮಾಡಿದ್ದಾರೆ ಇಂಟರ್ ಬ್ರ್ಯಾಂಡ್ ಅವರು. ಸೊ ಅದರ ಪ್ರಕಾರ ಟಾಪ್ ಬಂದ್ಬಿಟ್ಟು ಬ್ರ್ಯಾಂಡು ಟಾಟಾ ಆಗಿದೆ. 6% ಅದರದ್ದು ಗ್ರೋ ಆಗಿದೆ ಅಂತಂದರೆ ಪ್ರಾಫಿಟ್ಸ್ ಗ್ರೋ ಆಗಿದೆ. ಯಾಕಂತಂದರೆ TCS ಅಥವಾ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ಸು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ. ಸೆಕೆಂಡ್ ಪೊಸಿಷನಲ್ಲಿ ರಿಲಯನ್ಸ್ ಇದೆ. ಮುಂಚೆ ಸೆಕೆಂಡ್ ಪೊಸಿಷನಲ್ಲಿ ಏರ್ಟೆಲ್ ಇತ್ತು, ಬಟ್ ಇವಾಗ ಸೆಕೆಂಡ್ ಪೊಸಿಷನಲ್ಲಿ ರಿಲಯನ್ಸ್ ಇದೆ. ಯಾಕಂತಂದರೆ ಜಿಯೋ ಇಂಟ್ರೊಡ್ಯೂಸ್ ಮಾಡಿದ್ರಲ್ವ, ಅದಕ್ಕೋಸ್ಕರ ಅವರ ಗ್ರೋತ್ ತುಂಬ ಜಾಸ್ತಿ ಆಗಿದೆ ಅಂತ. ಸೊ ಇದ್ರ ಬಗ್ಗೆ 2 ಪಾಯಿಂಟ್ ನೆನ್ಪಿಟ್ಕೊಂಡಿರಬೇಕು. ಇಂಟರ್ ಬ್ರ್ಯಾಂಡ್ ಇದನ್ನು ರಿಲೀಸ್ ಮಾಡುವಂಥದ್ದು ಮತ್ತು ಫಸ್ಟ್ ಪೊಸಿಷನಲ್ಲಿ ಟಾಟಾ ಇರುವಂಥದ್ದು ಅಂತ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು ಬೆನಿಫಿಷಿಯಲ್ ಅಂತ ಅನಿಸಿದ್ರೆ ಈ ಕಡೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕನ್ನು ಕೂಡ ಒತ್ಕೊಂಡಿರಿ ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಕ್ಷಣವೇ ಬಂದುಬಿಟ್ಟಿರುತ್ತೆ.